ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಾನು ಕತಾರಲ್ಲಿ ಹೇಗೆ ತಗೊಂಡೆ, ಏನೆಲ್ಲ ಕಷ್ಟ ಇತ್ತು ಅದನ್ನು ವಿಡಿಯೋ ಮಾಡಿ ಹೇಳೋಣ ಅಂದ್ಕೊಂಡೆ. ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ಇಟ್ ಈಸ್ ನಾಟ್ ಅ ಈಸಿ ಜಾಬ್. ಓಕೆ, ಇಲ್ಲೇನಾದರೂ ಡ್ರೈವಿಂಗ್ ಲೈಸೆನ್ಸ್ ತಗೋಬಿಟ್ರೆ ನಿಮ್ಗೆ ಯಾವ ಥರ ಏನೋ ಪ್ರಿನ್ಸಸ್ ಥರ, ಯಾರೋ ಕಿರೀಟ ಕೊಟ್ಟಿರೋ ಥರ ಫೀಲ್ ಇರುತ್ತೆ. ಥರ ಏನು ವ್ಯಾಲ್ಯೂ ಇದೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸಿಗೆ. ಸೊ ನಂದು ಜರ್ನಿ ಹೆಂಗೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಸ್ಟಾರ್ಟ್ ಆಯಿತು ಅಂತ ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನನಗೆ ಕತಾರ್ದು ಪರ್ಮನೆಂಟ್ ವೀಸಾ ಸಿಕ್ಕಿದಾಗ, QID ಸಿಕ್ಕಿದಾಗ ಅದ್ರ ನೆಕ್ಸ್ಟ್ ಡೇಗೇನೆ ಬಂದುಬಿಟ್ಟು ನನ್ನ ಹಸ್ಬೆಂಡು ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೋ, ಡ್ರೈವಿಂಗ್ ಕ್ಲಾಸ್ ಸೇರ್ಕೋ ಅಂತ ಹೇಳಿದ್ರು. ನನಗೆ ಡ್ರೈವಿಂಗ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಊರಲ್ಲಿ ಒಂದು ದಿನವೂ ನಾನು ಕಾರಾಗಲಿ ಬೈಕಾಗಲಿ ಓಡಿಸ್ತವಳಲ್ಲ. ಊರಲ್ಲಿ ಚಿಕ್ಕವಳಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸೈಕಲ್ ಓಡಿಸ್ತಾ ಇದ್ದೆ. ಅದಾದಮೇಲೆ ಕಾಲೇಜು ವರ್ಕ್ ಟೈಮಲ್ಲೆಲ್ಲ ನನ್ನ ಅಪ್ಪ ಮತ್ತು ನನ್ನ ತಮ್ಮ ಬಂದು ಬಸ್ ಸ್ಟಾಪಿಗೆ ಪಿಕಪ್ ಡ್ರಾಪು ಎಲ್ಲ ಅವರೇ ಮಾಡ್ತಿದ್ರು. ಸೊ ಇಲ್ಲಿ QID ಸಿಕ್ಕಿದ ತಕ್ಷಣ ನನ್ನ ಹಸ್ಬೆಂಡ್ ಹೇಳಿದ್ರು ಡ್ರೈವಿಂಗ್ ಸೇರ್ಕೋ. ನಾನು ಡ್ರೈವಿಂಗಾ, ನನ್ನ ಕೈಯಲ್ಲಿ ಆಗಲ್ಲ, ಅದೆಲ್ಲ ನನಗೆ ಭಯ ಡ್ರೈವಿಂಗ್ ಮಾಡೋಕ್ಕೆ, ನಾನು ಡ್ರೈವಿಂಗ್ ಮಾಡಲ್ಲ, ನಾನು ಹೋಗಲ್ಲ. ಇಲ್ಲ ಇಲ್ಲಿರಬೇಕು ಅಂದರೆ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು, ಡ್ರೈವಿಂಗ್ ಕಲ್ತಿರಬೇಕು. ನಾನು ಆಚೆ ಎಲ್ಲ ಹೊರಗಡೆ ದೇಶಗಳಿಗೆ ಹೋಗ್ತಾ ಇರ್ತೀನಿ ಅಫಿಷಿಯಲ್ ವಿಸಿಟ್ ಆಗಿ. ನೀನು ಒಬ್ಬಳೇ ಇರಬೇಕಾಗಿ ಬರುತ್ತೆ, ಒಬ್ಬಳೇ ಕೆಲಸಕ್ಕೆ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆಮೇಲೆ ಶಾಪಿಂಗು, ಗ್ರಾಸರಿ ಶಾಪಿಂಗು, ಅದು ಇದು ಏನೇನೋ ಇದ್ದಾಗ ನೀನು ಒಬ್ಬಳೇ ಫೇಸ್ ಮಾಡುವಂಥ ಸಿಚುವೇಶನ್ ಬಂದಾಗ ಡ್ರೈವಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಲ್ತ್ಕೋ, ಇಟ್ ಈಸ್ ರಿಯಲಿ ಮ್ಯಾಂಡಿಟರಿ, ಬೇಕೇ ಬೇಕು ಅಂತ ಹೇಳಿ ಲಿಟ್ರಲಿ ಸ್ಕೂಲಿಗೆ ಹೇಳ್ಕೊಂಡು ಹೋಗ್ತಾರಲ್ಲ ಆ ಥರ ಹೇಳ್ಕೊಂಡು ಹೋಗಿ ನನಗೆ ಡ್ರೈವಿಂಗ್ ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿ ಡ್ರೈವಿಂಗ್ ಸ್ಕೂಲಲ್ಲಿ ನನಗೆ ಈ ಪ್ರೈಸ್ ಎಲ್ಲ ಕೇಳಿ ಫುಲ್ಲು ಶಾಕು ಅಂದ್ಕೊಳ್ಳಿ. ಒಂದು 5-10 ಸಾವಿರ ಕೊಟ್ಟರೆ ಇಂಡಿಯಾದಲ್ಲಿ ನೀವು ಕ್ಲಾಸೇ ಅಟೆಂಡ್ ಮಾಡೋದು ಬೇಡ, ನಿಮಗೆ 2 ವೀಲರು 4 ವೀಲರು ಎಲ್ಲದರದ್ದು ಡ್ರೈವಿಂಗ್ ಕೈ ಕೊಡ್ತಾರೆ. ನನ್ನ ಅಣ್ಣ ನನ್ನ ತಮ್ಮಂದಿರ ಹಂಗೆ ತೊಗೊಂಡಿದ್ದಾರೆ. ಇಲ್ಲಿ ಆ ಥರ ಆಗಲ್ಲ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ. ಫಸ್ಟು ಹೋದ್ವಿ ವಿಚಾರ್ಸಕ್ಕಂತ. ಫುಲ್ ಕೋರ್ಸ್ ಬಂದು 3600 ಹೇಳಿದ್ರು. ಅಂದರೆ ಇಂಡಿಯನ್ ರುಪೀಸಲ್ಲಿ ಹೆಚ್ಚು ಕಮ್ಮಿ 80-85 ಸಾವಿರ ಒಂದು ಫುಲ್ ಕೋರ್ಸಿಗೆ. ನಾನು ಮತ್ತು ಹಾಫ್ ಕೋರ್ಸ್ ಕೇಳಿ, ಹಾಫ್ ಕೋರ್ಸ್ ಸಾಕು, ಹಾಫ್ ಕೋರ್ಸ್ 2800 ಹೇಳಿದ್ರು. ಅಲ್ಲಿಗೆ ಒಂದು 60-65 ಸಾವಿರವರೆಗೂ ಆಗುತ್ತೆ. ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲ, ಇಲ್ಲಿ ತುಂಬ ಸ್ಟ್ರಿಕ್ಟಾಗಿರಬೇಕು, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕಲಿಬೇಕು ಅಂದರೆ ನಿಂಗೇನು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಡ್ರೈವಿಂಗ್ ಬಗ್ಗೆ, ಸೊ ಫುಲ್ ಕೋರ್ಸ್ಗೆ ಹೋಗು ಅಂತ ಹೇಳ್ಬಿಟ್ಟು ಫುಲ್ ಕೋರ್ಸಿಗೆ ಸೇರಿಸಿದ್ರು. ಹೆಂಗೋ ಫೀಸೆಲ್ಲ ಕಟ್ಟಿ ಅಡ್ಮಿಷನ್ ಆದ್ವಿ. ಅದಾದಮೇಲೆ ಟೆಸ್ಟ್ ಮಾಡಿಸ್ಕೋಬೇಕು ಸೇರ್ಕೊಂಡ ತಕ್ಷಣ. ಅದಕ್ಕೊಂದು 50 ರಿಯಲ್ ಆಯಿತು. 50 ಅಂದರೆ ಒಂದು 1200 ರೂಪಾಯಿ. ಅದೆಲ್ಲ ಟೆಸ್ಟ್ ರಿಸಲ್ಟ್ ಎಲ್ಲ ಬಂದಮೇಲೆ ಆಯ್ತಂತ ಹೇಳಿ ನಮಗೆ ಒಂದು ಇದಕ್ಕೆ ಆ್ಯಪ್ ಕೊಡ್ತಾರೆ, ಡ್ರೈವಿಂಗ್ ಲ್ಯಾಬ್ ಆ್ಯಪ್ ಅಂತ. ಅದರಲ್ಲಿ ನಿಮಗೆ ರೋಡ್ ಸೈನ್ಗಳ ಬಗ್ಗೆ, ರೋಡ್ ರಿಲೇಟೆಡ್ ಕಾರ್ ಸಿಗ್ನಲ್ಗಳ ಬಗ್ಗೆ ಎಲ್ಲ ಥಿಯರಿ ಟೆಸ್ಟಿಗೆ ಆ್ಯಪ್ ಇರುತ್ತೆ. ಆ್ಯಪಲ್ಲಿ ನಾವು ಸ್ಟಡಿ ಮಾಡಬೇಕು. ಒಂದು 15-20 ದಿನ ಅಂದರೆ ನಮ್ಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ಥಿಯರಿ ಟೆಸ್ಟ್. ಅದನ್ನು ಹೋಗಿ ಅಲ್ಲೊಬ್ಬರು ಪೊಲೀಸ್ ಇರ್ತಾರೆ, ನಮಗೆ ಅಂತ ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ. ಅಲ್ಲಿ ಕ್ವೆಶನ್ಸ್ಗಳು ಬರ್ತವೆ, ರೋಡ್ ಸೈನ್ಗಳಾಗಿರ್ಬೋದು, ಕಾರಲ್ಲಿ ಬರೋ ಸಿಗ್ನಲ್ಗಳಾಗಿರ್ಬೋದು, ಸಿಗ್ನಲ್ ಸೈನ್ಸು ಅದ್ರ ಬಗ್ಗೆ ಇರುತ್ತೆ. ಅದನ್ನು ಕೊಡ್ತಾರೆ, ನಾವು ಮಾಡಿಬಿಟ್ಟು ಬರ್ಬೋದು. ಅದಂತೂ ಈಸಿ ಇರುತ್ತೆ, ಎಲ್ಲರೂ ಪಾಸ್ ಮಾಡ್ಬೋದು. ಥಿಯರಿ ಕ್ಲಾಸ್ ಆದಮೇಲೆ ರೋಡ್ ಕ್ಲಾಸಸ್ಗೆ ತುಂಬ ಪೆಂಡಿಂಗ್ ಇರುತ್ತೆ ಟೈಮು. ಅಂದರೆ ನಿನಗೆ ಡೇಟ್ ಸಿಗೋದೆ ನಿನಗೆ ರೋಡ್ ಕ್ಲಾಸ್ಗೆ ಒಂದು 2-3 ತಿಂಗಳಾದಮೇಲೆ. ನಿನಗೆ ಕ್ಲಾಸಸ್ಗೆ ಅರ್ಥ ಮಾಡ್ಕೊಳ್ಳಿ, 2-3 ತಿಂಗಳ. ಓ ಮೈ ಗಾಡ್, ಅಷ್ಟರಲ್ಲಿ ನನಗೆಲ್ಲ ಮರ್ತೇ ಹೋಗ್ಬಿಟ್ಟಿರುತ್ತೆ. ವಿಡಿಯೋಲಿ ಹೇಳಿದ್ದೆ ಕೆಲಸ ಸಿಗೋ ಚಾನ್ಸಸ್ ಇದೆ ಅಂತ. ಸೊ ಇಟ್ಸ್ ಬೆಟರ್ ಇವಾಗ ನಾನು ಕಲ್ತ್ಕೊಂಡ್ರೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಅಂತ ಅಂದ್ಕೊಂಡು, ಇಲ್ಲ ನಮ್ಗೆ ಅರ್ಜೆಂಟಾಗಿ ಬೇಕು ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಯಾರೋ ಹೇಳಿದ್ರು, ನೀವು ಯಾರಿಗಾದರೂ ಅಲ್ಲಿ ಸ್ವಲ್ಪ ದುಡ್ಡು ಪೇ ಮಾಡಿ ಕ್ಲಾಸಸ್ನ ಬೇಗ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಆವಾಗ ಬಂದುಬಿಟ್ಟು ಒಬ್ಬರನ್ನ ಕರೆದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಒಂದು 200 ರಿಯಾಲ್ ಕೊಟ್ವಿ. 200 4-5 ಸಾವಿರ ಆಗಿತ್ತು ಆವಾಗ. ಅದನ್ನು ಕೊಟ್ವಿ. ಆಮೇಲೆ ಅವರು ನಮಗೆ ಇಮಿಡಿಯೇಟಾಗಿ ಕ್ಲಾಸಸ್ ಕೊಟ್ಟರು. ನನಗೊಬ್ಬರು ಟ್ರೈನರ್ ಸಿಕ್ಕಿದ್ರು.
ಅವರು ಬಂದು ಇಂಡಿಯನ್ನು, ಮಲಯಾಳಿಯನೇ. ಮತ್ತು ಫುಲ್ ಕೋರ್ಸ್ಗೆ 40 ಕ್ಲಾಸಸ್ ಇರುತ್ತೆ, ಆಫ್ ಕೋರ್ಸ್ಗೆ 20 ಕ್ಲಾಸಸ್ ಇರುತ್ತೆ. ಇಲ್ಲಿ ಕ್ಲಾಸಸ್ ಹೇಳ್ಕೊಡೋರು ಡ್ರೈವಿಂಗ್ ಟ್ರೈನರ್ಸು ಓಪನ್ ಆಗಿ ನಿಮ್ಮ ಹತ್ರ ಟಿಪ್ಸ್ ಕೇಳ್ತಾರೆ. ಅಂದರೆ ಫಸ್ಟ್ 1 ವೀಕು ಶಿ ವಾಸ್ ವೆರಿ ಓಕೆ. ನನ್ನ ಬಗ್ಗೆ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ತೊಗೊಂಡ್ರು, ಹಸ್ಬೆಂಡ್ ಏನು ಮಾಡ್ತಿರೋದು, ನೀವೇನು ಮಾಡ್ತಿರೋದು, ಹಾಗೆ ಹಿಂಗೆ ಅಂತ. ಶಿ ವಾಸ್ ವೆರಿ ಓಕೆ. ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಫಸ್ಟ್ ವೀಕು ನನಗೇನೆ ಫಸ್ಟ್ ಡೇಯಿಂದನೇ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿ ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನೆಕ್ಸ್ಟ್ ವೀಕಿಂದ ಅವ್ರದ್ದು ಟಾಕಿಂಗ್ ಸ್ಟೈಲೆಲ್ಲ ಚೇಂಜ್ ಆಗ್ತಾ ಬಂತು. ಯಾವ ಥರ ಅಂದರೆ, ನನಗೆ ನಾನು ಹೇಳ್ಕೊಟ್ಟಿರೋ ಡ್ರೈವಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ಪ್ರತಿ ವಾರ ನನಗೆ ಗಿಫ್ಟ್ ತಂದು ಕೊಡ್ತಾರೆ. ಮತ್ತು ಅವ್ರೇನಾದರೂ ಪಾಸ್ ಆದರೆ ನನಗೆ ಗೋಲ್ಡ್ ರಿಂಗ್ ತಂದು ಕೊಡ್ತಾರೆ, ತುಂಬ ಗಿಫ್ಟ್ಸ್ ತಂದು ಕೊಡ್ತಾರೆ, ಟಿಪ್ಸ್ ಎಲ್ಲ ಕೊಡ್ತಾರೆ. ಅಂದರೆ ಇಂಡೈರೆಕ್ಟಾಗಿ ಶಿ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ನೀನು ಕೊಡಬೇಕು ಅಂತ. ನಾನು ಸುಮ್ಮನೆ ಕೇಳಿಕೊಂಡು ಏನೂ ಗೊತ್ತಿಲ್ಲದಿರೋಳ ಥರ ಬಂದೆ. ಅದಾದಮೇಲೆ 3rd ವೀಕಿಂದ ಶಿ ಸ್ಟಾರ್ಟೆಡ್ ಟು ಆಸ್ಕ್ ಮೀ ಡೈರೆಕ್ಟ್ಲಿ, ಇಲ್ಲ ಇವಾಗ 2 ವೀಕ್ಸ್ ಆಯಿತು, 3rd ವೀಕಿಂದ ನೀನು ಬರಬೇಕು ಅಂದರೆ ಯು ಶುಡ್ ಪೇ $100 ಟಿಪ್ಸ್ ತೊಗೋಬಾ ನೆಕ್ಸ್ಟ್ ವೀಕ್ ಬರಬೇಕಾದ್ರೆ. ಬಂದು ನನ್ನ ಹಸ್ಬೆಂಡಿಗೆ ಹೇಳಿದೆ, ಇಟ್ಸ್ ಓಕೆ, $100 ಅಲ್ವಾ, ನೀಟಾಗಿ ಹೇಳ್ಕೊಡೋದು ಇಂಪಾರ್ಟೆಂಟ್ ನಮಗೆ, ಫ್ರೆಂಡ್ಲಿ ಆಗಿರಬೇಕು, ಸೊ ಕೊಡು ಪರವಾಗಿಲ್ಲ ಅಂತೇಳಿ ನನ್ನ ಕೈಯಲ್ಲಿ $100 ಕೊಟ್ಟು ಕಳಿಸಿದ್ರು. ಕೊಟ್ಟೆ ತೊಗೊಂಡೋಗಿ ಮತ್ತೆ ನಾನು ಡ್ರೈವಿಂಗ್ ಕ್ಲಾಸಸ್ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಅಷ್ಟರಲ್ಲಿ ನನಗೆ ಒಂದು 15 ಡೇಸ್ ಆಗಿತ್ತು, 15-20 ಡೇಸ್ ವರ್ಕ್ಗೆ ಕರೆದ್ರು. ವರ್ಕು ಸ್ಟಾರ್ಟ್ ಆಯಿತು, ಈ ಕಡೆ ಡ್ರೈವಿಂಗ್ ಕ್ಲಾಸು ಸ್ಟಾರ್ಟ್ ಆಗಿದೆ, ಮಿಡಲ್ ಆಫ್ ಜರ್ನಿಯಲ್ಲಿದೆ, ಎರಡೂ ಬಿಡೋಕ್ಕಾಗಲ್ಲ, ಈ ಥರ ಪರಿಸ್ಥಿತಿ ಇದೆ. ಆವಾಗ ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಆಫೀಸಲ್ಲಿ ಹೋಗಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ಈ ಥರ ನನಗೆ ಡ್ರೈವಿಂಗ್ ಸ್ಕೂಲ್ ಇದೆ, ಕ್ಲಾಸಸ್ ಇದೆ, ದಯವಿಟ್ಟು ನನಗೆ ಒಂದು ಸ್ವಲ್ಪ ದಿನ ಸೆಕೆಂಡ್ ಶಿಫ್ಟ್ ಕೊಡಿ, ಈವ್ನಿಂಗ್ ಕೊಡಿ ಅಂದ್ಕೊಂಡು. ಸೊ ನನ್ನ ರೂಟೀನ್ ಹೆಂಗಾಯಿತು, ಬೆಳಿಗ್ಗೆ ಎದ್ದೇಳು, ಕುಕ್ ಮಾಡು, ಡ್ರೈವಿಂಗ್ ಸ್ಕೂಲ್ಗೆ ಹೋಗು, ಅಲ್ಲಿಂದ ಡ್ರೈವಿಂಗ್ ಸ್ಕೂಲ್ ಪಕ್ಕನೇ ಸ್ವಲ್ಪ ದೂರದಲ್ಲೇ ನಂದು ಬಸ್ ಸ್ಟಾಪ್ ಇದೆ, 1 ಕಿಲೋಮೀಟರ್ ಅಷ್ಟು ನಡಿಬೇಕು. ಪೀಕ್ ಸಮ್ಮರು, 50 ಡಿಗ್ರಿ ಇದೆ ಟೆಂಪ್ರೇಚರು. ಸ್ಕೂಲ್ ಮುಗಿಸಿ ಬಸ್ ಸ್ಟಾಪಿಗೆ ನಡೆಯೋ ಅಷ್ಟರಲ್ಲಿ ಫುಲ್ಲು ಕಬಾಬ್ ಥರ ಫ್ರೈ ಆಗಿಬಿಡ್ತದೆ. ಅಲ್ಲಿಂದ ಬಸ್ಸಿಂದ ಮೆಟ್ರೋಯಿಂದ ಟ್ರ್ಯಾಮು, ಟೋಟಲ್ ನನಗೆ 1 ಅವರ್ ಟ್ರಾವೆಲ್ ಆಗ್ತಾಯಿತ್ತು. ಕರೆಕ್ಟಾಗಿ ಬಸ್ಸು ಮೆಟ್ರೋ ಎಲ್ಲ ಆನ್ ಟೈಮಿಗೆ ಕ್ಯಾಚ್ ಮಾಡಿದಾಗ 1 ಅವರ್ ಟ್ರಾವೆಲಲ್ಲಿ ನನಗೆ ಆಲ್ಮೋಸ್ಟು 10,000 ಸ್ಟೆಪ್ಸ್ ಕಂಪ್ಲೀಟೇ ಮಾಡಿಬಿಡ್ತದೆ ನಾನು ಒಂದು ದಿನದಲ್ಲಿ. ಬೇರೆ ಎಕ್ಸಸೈಸ್ ಅವಶ್ಯಕತೆನೇ ಇರ್ತಿರ್ಲಿಲ್ಲ, ಫುಲ್ಲು ರೋಸ್ಟ್ ಆಗಿಬಿಡ್ತದೆ, ಅಷ್ಟು ಬಿಸಿಲು, ಪೀಕ್ ಸಮ್ಮರು, ಜುಲೈ. ಹಿಂಗೆ ಅಂದ್ಕೊಂಡು ಮತ್ತೆ ಇನ್ನೊಂದು 15 ಡೇಸ್ ಕ್ಲಾಸಸ್ ಕಂಪ್ಲೀಟ್ ಮಾಡಿದೆ. ನನ್ನ ಡ್ರೈವಿಂಗ್ ಟ್ರೈನರ್ಗೆ ಪ್ರತಿ ವಾರ ಅದು ಒಂದು ಸಲ ನಾನು $100 ಕೊಟ್ಟಾಗ ಶಿ ಸ್ಟಾರ್ಟೆಡ್ ಎಕ್ಸ್ಪೆಕ್ಟಿಂಗ್ ಎವ್ರಿ ವೀಕ್ $50 ತಂದರೆ ಮಾತ್ರ ನಾನು ಚೆನ್ನಾಗಿ ಹೇಳ್ಕೊಡೋದು, $50 ಕೊಟ್ಟರೆ ಮಾತ್ರ ನಾನು ಹೇಳ್ಕೊಡೋದು. ಶಿ ಇಸ್ ಓಪನ್ಲಿ ಆಸ್ಕಿಂಗ್. ತುಂಬ ಜನ ಕೇಳ್ತಾರೆ. ಆ್ಯಂಡ್ ನಿಮಗಿದು ಯಾರಾದರೂ ಇಲ್ಲಿ ಲೈಸೆನ್ಸ್ ತೊಗೊಂಡಿರೋರು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. $50 ಅಂದರೆ ಹೆಚ್ಚು ಕಮ್ಮಿ $1,200 ಒಂದು ವಾರಕ್ಕೆ ಅವ್ರು ಕೇಳ್ತಾ ಇದ್ದಿದ್ದು. ಸೊ ಅದು ಹಂಗಾಯಿತು. ಒಂದು 30-35 ಕ್ಲಾಸಸ್ 30 ಅಟೆಂಡ್ ಮಾಡಿದೆ. ಅದಾದಮೇಲೆ ಹೇಳಿದ್ರು, ಓಕೆ ನಿಂದು ಚೆನ್ನಾಗಿ ಓಡಿಸ್ತಾ ಇದೆಯಾ, ಪರ್ಫೆಕ್ಟ್ ಆಗಿದೆಯಾ ಅಂತ ಅನಿಸುತ್ತೆ, ಹೋಗಿ ಬುಕ್ ಮಾಡು, ಡ್ರೈವಿಂಗ್ ಟೆಸ್ಟಿಗೆ ಬುಕ್ ಮಾಡು, ರೂಟ್ ಟೆಸ್ಟಿಗೆ ಅಂತ. ಅದಕ್ಕೊಂದು $50 ತೊಗೊಂಡ್ರು. ಟೆಸ್ಟ್ ಬುಕ್ ಮಾಡಿದೆ, ಒಂದು $50 ತೊಗೊಂಡ್ರು. ಹೋದೆ ಎಕ್ಸಾಮ್ ದಿನ. ಅವರೇ ನನಗೆ ಗೈಡೆಲ್ಲ ಮಾಡಿದರು, ಯಾರು ನನ್ನ ಟ್ರೈನರು. ನೀನು ವರ್ಕರ್ ಅಂತ ತೋರಿಸ್ಕೊ, ಬಿಕಾಸ್ ಇಲ್ಲಿ ತುಂಬ ಜನ ಹೌಸ್ ವೈಫ್ಗಳು ಡ್ರೈವಿಂಗ್ ಕ್ಲಾಸಿಗೆ ಬರ್ತಾರೆ. ಬಿಕಾಸ್ ಅವ್ರದ್ದು ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದಾಗ ಗ್ರಾಸರಿ ಶಾಪಿಂಗು, ಮಕ್ಕಳನ್ನ ಪಿಕಪ್ಪು ಡ್ರಾಪು, ಆ ರೀಸನ್ಗೆ ಅಂತ ತುಂಬ ಜನ ಡ್ರೈವಿಂಗ್ ಕಲಿಯೋಕ್ಕೆ ಬರ್ತಾರೆ. ಸೊ ನನಗೆ ಅವರು, ನೀನು ಯೂನಿಫಾರ್ಮಲ್ಲಿ ಹೋಗು, ನೀನು ಮೆಡಿಕಲ್ ಸ್ಟಾಫ್ ಅಂತ ತೋರಿಸು, ಸೊ ನಿನಗೆ ಈಸಿಯಾಗಿ ಸಿಗುತ್ತೆ. ಡ್ರೈವರ್ ಪೊಲೀಸ್ ಎಲ್ಲ ಚಿಕ್ಕ ಪುಟ್ಟ ತಪ್ಪಿದರೆ ನಿನ್ನನ್ನು ಪಾಸ್ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರು. ನಾನು ಫುಲ್ಲು ಯೂನಿಫಾರ್ಮೆಲ್ಲ ರೆಡಿಯಾಗಿ ಡ್ರೈವಿಂಗ್ ಕ್ಲಾಸಿಗೆ ಬಂದೆ. ಟೆಸ್ಟ್ ದಿನ 3 ಜನ ಇರ್ತಾರೆ, ಹಿಂದೆ 2 ಕೂತಿರ್ತಾರೆ.
ನಾನೊಬ್ಳು ಇಲ್ಲಿ ಡ್ರೈವ್ ಮಾಡ್ತಿರ್ಬೇಕು, ಪಕ್ಕದಲ್ಲಿ ಪೊಲೀಸ್ ಇರ್ತಾರೆ. ಮೈ ಗಾಡ್, ಫಸ್ಟ್ ಟೈಮು ಪೊಲೀಸ್ ನೋಡಿದ ತಕ್ಷಣ ನಂಗೆ ಫುಲ್ಲು ಮೀಟ್ರ್ ಆಫು ಗಡ 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 ಅಂತ ನಡ್ಗಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ. ನಾನು ಪ್ರಾಕ್ಟೀಸ್ ಮಾಡಿಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಆ ರೋಡಲ್ದಂಗೆ ಎಕ್ಸಿಟ್ ಯಾವುದು, ರೋಡ್ ಯಾವುದು ಏನೂ ಗೊತ್ತಾಗಲಿಲ್ಲ. ಅಫ್ಕೋರ್ಸ್ ನಂದು ತಪ್ಪಿತ್ತು, ಫುಲ್ ಹೆದರ್ಕೊಂಡಿದ್ದೆ. ಅವ್ರ ಭಯಕ್ಕೆ ನಾನು ಕಾನ್ಷಿಯಸ್ ಆಗಿ ಓಡ್ಸೋಕ್ಕಾಗಲಿಲ್ಲ. ಅದಕ್ಕೆ ನಾನು ತಪ್ಪು ಮಾಡಿದೆ. ಇಮಿಡಿಯೇಟಾಗಿ ಗಾಡಿ ಸೈಡ್ಗೆ ಹಾಕು ಅಂತ ಹೇಳಿದ್ರು. ಹಾಕ್ತೆ. ಗೋ ಬ್ಯಾಕ್ ಅಂತಂದರು, ಕಳ್ಸೋದು. ಹಿಂದೆ ಒಬ್ಬರು ಕೂತಿದ್ದವ್ರನ್ನ ಕರೆದು ಮುಂದೆ ಕೂರಿಸ್ಕೊಂಡ್ರು. ನಂಗೆ ಗೊತ್ತಾಯ್ತು ನಾನು ಫೇಲ್ ಅಂತ ಅಂದ್ಬಿಟ್ಟು ಬಂದೆ. ಫೇಲ್ ಆಯಿತು ಅಂತ ಹೇಳಿದೆ. ಇನ್ನೂ 10 ಕ್ಲಾಸಸ್ ಇದೆ ಅಲ್ಲ, ಲೆಟ್ಸ್ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಕ್ಲಾಸಸ್ ನಡೀತಾ ಇದೆ. 40 ಕ್ಲಾಸಸ್ ಕಂಪ್ಲೀಟ್ ಮಾಡಿದೆ. ಮಾಡಾದಮೇಲೆ ಮತ್ತೆ ಟೆಸ್ಟ್, ಮತ್ತೆ 50 ರಿಯಾಲ್ ಕೊಟ್ಬಿಟ್ಟು ಮತ್ತೆ ಟೆಸ್ಟ್ ಇದು ಮಾಡಿಕೊಂಡೆ. ಆವಾಗ ಕಾನ್ಫಿಡೆನ್ಸ್ ಆಗಿದ್ದೆ. ಅವಾಗ ಕಾನ್ಫಿಡೆನ್ಸ್ ಆಗಿ ಇರಲೇಬೇಕು ಅಂದ್ಕೊಂಡು ಫುಲ್ಲು ಪ್ರಿಪೇರ್ ಆಗಿ, ಮೆಂಟಲಿ ಫಿಸಿಕಲಿ ಎಲ್ಲ ಪ್ರಿಪೇರ್ ಆಗಿ, ದೇವ್ರಿಗೆ ಬಿದ್ದು ಬಿದ್ದು ದೇವ್ರ ನಮಸ್ಕಾರ ಮಾಡಿ ಪ್ರೇ ಮಾಡಿ ಕೊನೆಗೂ ಹೋದೆ. ಧೈರ್ಯ ಮಾಡಿ ಹೋದೆ. ಈ 10 ಡೇಸ್ ಏನಿತ್ತು, ನೆಕ್ಸ್ಟ್ 10 ಡೇಸು, ಆ 10 ಡೇಸಲ್ಲಿ ನನ್ನ ಹಸ್ಬೆಂಡ್ ಇರಲಿಲ್ಲ ನನ್ನ ಜೊತೆ. ನಾನು ಫಸ್ಟ್ ಟೈಮ್ ನಾನು ಒಬ್ಬಳೇ ಕತಾರಲ್ಲಿ, ನಾನು ಒಬ್ಬಳಿಗೆ ಬಿಟ್ಬಿಟ್ಟು ಲಂಡನ್ಗೆ ಹೋಗ್ಬಿಟ್ಟಿದ್ರು. ಅಫಿಷಿಯಲ್ ಟ್ರಿಪ್ಪು, ಆಫೀಸ್ ಕಡೆಯಿಂದ ಹೋಗಲೇಬೇಕು ಅಂತ ಅಂದ್ಬಿಟ್ಟು. ಆ 10 ಡೇಸು ನಾನು ಮತ್ತೆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಾಗಲಿ, ಕ್ಲಾಸ್ಗೆ ಹೋಗೋ ಟೈಮಲ್ಲಿ, ವರ್ಕ್ ಹೋಗೋ ಟೈಮಲ್ಲಿ, ಯಾವ ಟೈಮಲ್ಲೂ ಅವ್ರು ನಂಗೆ ಇರಲಿಲ್ಲ. ದಟ್ ಈಸ್ ಫಸ್ಟ್ ಟೈಮ್ ನಾನು ಕತಾರಲ್ಲಿ ಒಬ್ಬಳೇ ಇದ್ದಿದ್ದು. ಕತಾರಲ್ಲ, ನಾನು ಲೈಫ್ ಲಾಂಗಲ್ಲಿ ಯಾವತ್ತೂ ಒಬ್ಬಳೇ ಇರಲಿಲ್ಲ. ಆ ಟೈಮಲ್ಲಿ ನಾನು ಒಬ್ಬಳೇ ಇದ್ದೆ. ಒಬ್ಬಳೇ ಸ್ಕೂಲ್ಗೆ ಹೋಗ್ತಿದ್ದೆ, ಡ್ರೈವಿಂಗ್ ಸ್ಕೂಲ್ಗೆ ಒಬ್ಬಳೇ ಆಫೀಸಿಗೆ ಹೋಗಿ ಬರ್ತಿದ್ದೆ. ಸೊ ದಟ್ ಪೀರಿಯಡ್ ಈಸ್ ಮೇಕ್ ಮೀ ವೆರಿ ಸ್ಟ್ರಾಂಗ್, ಆಯಿತಾ. ಆ ಒಬ್ಬಳೇ ಇದ್ದಿದ್ದ ಜರ್ನಿ. ಅವ್ರು ಇರಲಿ ಎಷ್ಟಿದೆ ಅಂತಲೂ ಅವ್ರಿಗೆ ಹೇಳಲಿಲ್ಲ. ಬಿಕಾಸ್ ಫೇಲ್ ಆದರೆ ಒಂದು ಕೋರ್ಸಿಗೆ 2 ಟೈಮು ಟೆಸ್ಟ್ ಕೊಡೋದು. ನೀನು 2 ಸಲ ಫೇಲ್ ಆದರೆ ಮುಗೀತು, ಮತ್ತು ಯು ನೀಡ್ ಟು ಬೈ ಎ ನ್ಯೂ ಕೋರ್ಸ್ ಅಷ್ಟೇ. ಹಂಗೆ ಅಂದ್ಕೊಂಡು ಧೈರ್ಯ ಮಾಡಿಕೊಂಡು ಹೋದೆ. ಟೆಸ್ಟ್ ಕೊಟ್ಟರು. ಕಾನ್ಫಿಡೆನ್ಸ್ ಆಗಿದ್ದೆ ನಾನು ಈ ಸಲ. ಬಿಕಾಸ್ ಫಸ್ಟ್ ಟೈಮ್ ಏನು ಫೇಲ್ ಆದಾಗ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಫೇಲ್ ಆಗಿದ್ದದು. ಆ ಫೇಲ್ ಅಂತ ನಾನು ನೋಡಿದ್ದು. ಸೊ 2ನೇ ಸಲ ಹೋದಾಗ ತುಂಬ ಕಾನ್ಫಿಡೆನ್ಸ್ ಆಗಿದೆ. ಕಾನ್ಫಿಡೆನ್ಸಾಗಿ ಓಡಿಸ್ದೆ. ಪಾಸ್ ಆಯಿತು. ನಾನು ನನ್ನ ಹಸ್ಬೆಂಡಿಗೆ, ಅವರು ಇನ್ನೇನು ನಾಳೆ ನಾಡಿದ್ದಂಗೆ ಬರೋದಿತ್ತು, ಹೇಳೋದು ಬೇಡ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಅವ್ರಿಗೇನೇನು ಟೆಸ್ಟ್ ಅಟೆಂಡ್ ಮಾಡಿರೋದು ಹೇಳಿಲ್ಲ, ಹೋಗ್ತಿರೋದು ಹೇಳಿಲ್ಲ. ಬಟ್ ರಿಸಲ್ಟ್ ನನಗಿಂತ ಬೇಗ ಅವ್ರಿಗೆ ಗೊತ್ತಾಗಿದೆ. ಬಿಕಾಸ್ ನಾನು ಅವ್ರಿಗೆ ನನ್ನದು ಸ್ಕೂಲ್ಗೆ ಅವ್ರದ್ದು ನಂಬರ್ ಕೊಟ್ಬಿಟ್ಟಿದ್ದೆ. ಸೊ ಶಿ ಪಾಸ್ ಡ್ರೈವಿಂಗ್ ರೋಡ್ ಟೆಸ್ಟ್ ಅಂತ ಅಂದ್ಬಿಟ್ಟು ಮೆಸೇಜ್ ಹೋಗ್ಬಿಟ್ಟಿದೆ. ಅವರು ಲಂಡನ್ನಿಂದ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಅದೊಂದು ಮೆಮೊರಬಲ್. ಏನಕ್ಕೆ ಕಂಗ್ರ್ಯಾಚುಲೇಷನ್, ಏನಾಯಿತು ಅಂತ ನಾನು ಕೇಳ್ತಾ ಇದ್ದೀನಿ. ಅವರು, ನಂಗೆ ಗೊತ್ತಾಯಿತು, ರೋಡ್ ಟೆಸ್ಟ್ ಅಟೆಂಡ್ ಮಾಡಿದ್ಯಾ, ಪಾಸ್ ಆಗಿದೆಯಾ ಅಂದ್ಕೊಂಡು. ಅದೊಂದು ಅನ್ಫರ್ಗೆಟಬಲ್ ಮೂಮೆಂಟು. ಅದಾದಮೇಲೆ ಮತ್ತೆ ಪಾರ್ಕಿಂಗ್ ಟೆಸ್ಟ್ ಇತ್ತು. ಪಾರ್ಕಿಂಗ್ ಟೆಸ್ಟ್ಗೆ 50 ರಿಯಾಲ್ ಕೊಟ್ಟು ಸೇರಿಕೊಂಡೆ. ಫಸ್ಟ್ ಟೈಮ್ ಫೇಲ್ ಆದೆ. ಮತ್ತು ನಾನು ನರ್ವಸ್ ಆದೆ. ಮತ್ತು ನರ್ವಸ್ ಆಗಿ ಹೆದರ್ಕೊಂಡು ತಪ್ಪು ಮಾಡಿದೆ. ಫೇಲ್ ಮಾಡಿದ್ರು. ಲಾಜಲ್ಲದೆ ಫೇಲ್ ಮಾಡಿ ಬಿಸಾಕಿದ್ರು. ಇನ್ನೊಂದು ಚಾನ್ಸು ಕೊಡೋಲ್ಲ. ನೀನೇನಾದರೂ ಒಂದು ರಾಂಗ್ ಮಾಡಿದ್ರೆ ದೇರ್ ಇಸ್ ನೋ ಅದರ್ ಚಾನ್ಸ್, ಕಳಿಸ್ತಾರೆ ವಾಪಸ್ಸು. ಆಮೇಲೆ ಮತ್ತೆ 1 ವಾರ ಕ್ಲಾಸಸ್ ಅಟೆಂಡ್ ಮಾಡಿದೆ. ತುಂಬ ಪ್ರಾಕ್ಟೀಸ್ ಮಾಡಿದೆ. ಬರೀ ಫ್ಯೂ ಟೆಕ್ನಿಕ್ಸ್ ಅಷ್ಟೇ ಹೇಳ್ಕೊಟ್ರು ಪಾರ್ಕಿಂಗಲ್ಲಿ. ಈ ಮಿರರಲ್ಲಿ ಲೈನ್ ನೋಡಿದಾಗ ಫುಲ್ ಲೆಫ್ಟ್ ತಿರುಗಬೇಕು, ಈ ಮಿರರಲ್ಲಿ ಪೋಲ್ ನೋಡಿದಾಗ ಫುಲ್ ರೈಟ್ ತಿರುಗಬೇಕು. ಇದಿಷ್ಟೇ ಹೇಳ್ಕೊಟ್ಟಿದ್ದು. ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಯಾವ ಥರ ಪಾರ್ಕಿಂಗ್ ಮಾಡಬೇಕು ಅಂತ ನಂಗೆ ಹೇಳ್ಕೊಟ್ಟಿರಲಿಲ್ಲ. ಆ್ಯಂಡ್ ಟು ಬಿ ಹಾನೆಸ್ಟ್, ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು 1-2 ವರ್ಷವರೆಗೂ ಪಾರ್ಕಿಂಗ್ ಬರ್ತಿರಲಿಲ್ಲ. ನಮ್ಮ ಆಫೀಸಲ್ಲಿ ಏನಾದರೂ ಪಾರ್ಕಿಂಗ್ ಮಾಡೋದಿದೆ, ಸ್ಟ್ರೈಟ್ ಪಾರ್ಕಿಂಗ್ ಇದ್ದರೆ ಹೋಗಿ ಹಾಕ್ಬಿಡ್ತಾಯಿದ್ದೆ. ಇಲ್ಲಾಂದರೆ ನಮ್ಮ ಆಫೀಸಲ್ಲಿ ವಾಲೆಟ್ ಪಾರ್ಕರ್ಸ್ ಇದ್ದರು, ಅವ್ರಿಗೆ ಕೊಡ್ತಾಯಿದ್ದೆ. ಸೆಕ್ಯೂರಿಟಿಗಳು ಕೊಡ್ತಾಯಿದ್ದೆ, ಅವ್ರು ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ರು. ಒಂದು 2 ಇಯರ್ಸ್ವರೆಗೂ ನನಗೆ ದೇವರಾಣೆಗೂ ಪಾರ್ಕಿಂಗ್ ಬರ್ತಿರಲಿಲ್ಲ. ಆಮೇಲೆ ನಿಧಾನಕ್ಕೆ ಕಲಿಬೇಕು ಅಂತ ನಾನು ಇನಿಷಿಯೇಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ 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 ಇವಾಗ ಓಕೆ, ಒಂದು ರೇಂಜಿಗೆ ಕಲ್ತಿದ್ದೀನಿ. ಸೊ ಪಾರ್ಕಿಂಗ್ ಕ್ಲಾಸ್ ಟೆಸ್ಟು ಆಯಿತು. ಆವತ್ತೊಂದು ದಿನ ನನಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ಅದು ಹೇಳಿದ್ರು ಇಲ್ಲಿ ಕೊಡಲ್ಲ, ಯಾವುದೋ ಪಕ್ಕದಲ್ಲೇ ಒಂದು ಇಮಿಗ್ರೇಷನ್ ಆಫೀಸ್ ಇದೆ, ಅಲ್ಲಿ ಹೋಗಿ ಪೇ ಮಾಡಿ
ಎಷ್ಟು ಪೇ 200 ರಿಯಾಲ್ ಅಷ್ಟು ಪೇ ಮಾಡಿಸ್ಕೊಂಡ್ರು ಅನಿಸುತ್ತೆ ಆ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಕಾರ್ಡ್ನ ಪ್ರಿಂಟ್ ಮಾಡಿ ಕೊಡೋಕ್ಕೆ. ಹೋದ್ವಿ, ಪ್ರಿಂಟ್ ಮಾಡಿಸ್ಕೊಂಡ್ವಿ. ನನ್ನ ಟ್ರೈನರ್ ಸಿಕ್ಕಾಕೊಂಡ್ರು. ಪಾಸ್ ಆಯಿತಾ ಅಂತಂದರು. ನಾನು ಜೋಶಲ್ಲಿ ಪಾಸ್ ಆಯಿತು ಅಂತ ಅಂದ್ಬಿಟ್ಟೆ. ಹಾಂ, ಇವು ಏನು ಕೊಡ್ಸಲ್ವಾ ಖುಷಿಗೆ, ನಂದು ತುಂಬ ಜನ ನನ್ನ ಹತ್ರ ಡ್ರೈವಿಂಗ್ ಕಲಿತವರು ನನಗೆ ಅದು ಕೊಡಿಸಿದ್ದಾರೆ, ಇದು ಕೊಡಿಸಿದ್ದಾರೆ, ನೀನೇನು ಕೊಡಿಸಲ್ವಾ ಅಂತಂದರು. ನನಗೆ ಡ್ಯೂಟಿಗೆ ಲೇಟ್ ಆಗ್ತಿದೆ, ಆ್ಯಕ್ಚುಲಿ ನಾನು ಸಂಜೆ ಮೀಟ್ ಮಾಡ್ತೀನಿ, ನನ್ನ ಹಸ್ಬೆಂಡ್ ಜೊತೆ ಬರ್ತೀನಿ ಅಂದ್ಕೊಂಡು ಓಡಿದ್ದಲ್ಲಿಂದ. ಅವ್ರ ಕೈಗೆ ಸಿಕ್ಕಲೇ ಇಲ್ಲ ಅಂದ್ಕೊಳ್ಳಿ. ಬಿಕಾಸ್ ನಾನು ಆಲ್ರೆಡಿ ಅವ್ರಿಗೆ ಟಿಪ್ಸ್ ಅಂತ ಪ್ರತಿ ವಾರ 50 ಕೊಟ್ಟಿದ್ದೀನಿ. ಅಂದರೆ ಹೆಚ್ಚು ಕಮ್ಮಿ ಒಂದು 500 ರಿಯಾಲ್ ಅಷ್ಟು, ಒಂದು 10,000 ಅಷ್ಟು ಸೇರಿಕೊಂಡಿದೆ, 10-12 ಸಾವಿರಕ್ಕಿಂತ ಹೆಚ್ಚು. ಇನ್ನು ಎಷ್ಟು ಕೊಡಲಿ ನಮ್ಮೂರಲ್ಲಿ. ನಾನು ಅವರು ಕೊಟ್ಟಿರೋ ಡ್ರೈವಿಂಗ್ ಲೈಸೆನ್ಸ್ಗೆ ಟಿಪ್ಸಿಗೆ ನಮ್ಮೂರಲ್ಲಿ ಆರಾಮಾಗಿ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಬಿಡುತ್ತೆ. ಸೊ ಅಲ್ಲಿಂದ ಓಡಿದ್ದು, ಮತ್ತೆ ಅವ್ರ ಕೈಗೆ ಸಿಕ್ಕಲಿಲ್ಲ. ನಾನು ವೆರಿ ವೆರಿ ಹ್ಯಾಪಿಯೆಸ್ಟ್ ಡೇ. 2 ಸಲ ಫೇಲಾಗಿ ಸಿಕ್ಕಿದೆ, ಬಟ್ ಇಟ್ ಈಸ್ ರಿಯಲಿ ನಂದು ಲಕ್ ಅಂತಲೇ ಹೇಳ್ಬೋದು. 2ನೇ ಸಲ ಫೇಲಾಗಿಯೇ ಸಿಕ್ಕಿದ್ದು. ಅಂದರೆ ಒಂದು ಖುಷಿಯಾಗಿದ್ದೇನೆಂದರೆ, ನಾನು ಮತ್ತೆ ಇನ್ನೊಂದು ಕೋರ್ಸು ಬೈ ಮಾಡೋ ಥರ ಆಗಲಿಲ್ಲ. ಸದ್ಯ ಒಂದು ಕೋರ್ಸಲ್ಲೇ ಮುಗಿಸ್ಕೊಂಡೆ. ಮತ್ತು 1 ಲಕ್ಷದಿಂದ 1.25 ಲಕ್ಷವರೆಗೂ ಖರ್ಚಾಯಿತು ನನಗೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಕತಾರಲ್ಲಿ. ಸೊ ಇಂಡಿಯಾದಲ್ಲಿ ನಿಮಗೆ ಒಂದು ಕಾರೇ ಬರುತ್ತೆ ಈ ಪ್ರೈಸಿಗೆ. ಬಟ್ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಈ ಜರ್ನಿಯಲ್ಲಿ. ಸ್ಪೆಷಲಿ ಈ ಪೀಕ್ ಸಮ್ಮರಲ್ಲಿ ತೊಗೋಬಿಡಿ, 50 ಡಿಗ್ರಿ ಬಿಸಿಲಲ್ಲಿ ನಡೆಯೋದಿದೆಯಲ್ಲ, ನಿಜವಾಗ್ಲೂ ದೋಸ್ ಡೇಸ್, ಓ ಮೈ ಗಾಡ್. ಅದೇ ಏನೋ ಒಂದು ಹೇಳ್ತಾರಲ್ಲ, ಕಷ್ಟ ಇದ್ದರೆ ಸುಖ, ಕಷ್ಟಪಟ್ಟರೆ ಸುಖ ಅಂತ. ಅದು ನನಗಾಗಿ ಫೀಲ್ ಆಗ್ತದೆ. ಇವ್ರಿಗೇನು ಕಾರಿದೆ, ಓಡಾಡ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಪಟ್ಟಿರೋ ಕಷ್ಟ ಒಂದೊಂದಲ್ಲ, ಇಲ್ಲಿ ಕತಾರಲ್ಲಿ ಸ್ಪೆಷಲಿ. ಲೈಸೆನ್ಸ್ ತೊಗೊಂಡು ಮನೆಗೆ ಬಂದೆ, ನನ್ನ ಹಸ್ಬೆಂಡಿಗೆ ಹೇಳಿದೆ ಲೈಸೆನ್ಸ್ ಸಿಕ್ತು ಅಂತ. ದಟ್ ವಾಸ್ ವೆರಿ 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 ಹ್ಯಾಪಿಯೆಸ್ಟ್ ಡೇ. ನಾವಿಬ್ಬರು ತುಂಬ ಖುಷಿ ಆಯಿತು. ಸೆಲೆಬ್ರೇಟ್ ಮಾಡಿದ್ವಿ, ಪಾರ್ಟಿ ಎಲ್ಲ ಮಾಡಿದ್ವಿ. ಅದಾಗಿದ್ದು 15 ಡೇಸ್ ಒಳಗೆ ನನಗೆ ಫಸ್ಟ್ ಕಾರ್ ಕೊಡಿಸಿದ್ರು. ಆ್ಯಂಡ್ ನನ್ನ ಫಸ್ಟ್ ಕಾರ್ ಬಂದು ಜಟ್ಟ. ಅದು ನನ್ನ ಲೈಫ್ ಲಾಂಗ್ ಮರೆಯಲ್ಲ. ನನ್ನ ಜೊತೆ ಹೆಚ್ಚು ಕಮ್ಮಿ 2 ವರ್ಷ ಇತ್ತು ನನ್ನ ಜಟ್ಟ. ತುಂಬ ಚೆನ್ನಾಗಿತ್ತು. ಸ್ಟೇರಿಂಗ್ ವರ್ಕ್ ಆಗಲಿ, ಈ ಹ್ಯಾಂಡ್ಲಿಂಗ್ ಆಗಲಿ ತುಂಬ ಚೆನ್ನಾಗಿತ್ತು ನನ್ನ ಜಟ್ಟ. ಫೈನಲಿ ಕೊನೆಯದಾಗಿ ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಸೇಲ್ ಮಾಡೋ ಪರಿಸ್ಥಿತಿ ಬಂತು. 2 ವರ್ಷ ಅದನ್ನು ನಾನು ಡ್ರೈವ್ ಮಾಡಿ ಸೇಲ್ ಮಾಡಿದೆ. ಅದಾದಮೇಲೆ ನಂಗೆ ಪಾರ್ಕಿಂಗ್ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ. ಪಾಸ್ ಆಗೋಕ್ಕೆ ಏನು ಟೆಕ್ನಿಕ್ ಬೇಕು ಅಷ್ಟೇ ಮಾತ್ರ ಹೇಳ್ಕೊಟ್ಟಿದ್ರು. ಸೊ ನನ್ನ ಹಸ್ಬೆಂಡು ಫ್ರೀ ಟೈಮಲ್ಲಿ ಆಫೀಸ್ಗೆ ಬಂದು ಪಾರ್ಕಿಂಗ್ ಹೇಳ್ಕೊಡ್ತೀನಿ ಅಂದ್ಕೊಂಡು ಹೇಳ್ಕೊಡ್ತಾಯಿದ್ರು. ಆವಾಗ ಏನಾದರೂ ಗೊತ್ತಲ್ಲ ಹಸ್ಬೆಂಡ್ಗಳು, ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ಹೊಡಿಯೋಕ್ಕೆ ಬರೋರು, ತಲೆ ಸೇರಿಸಿ ಹೊಡಿಯೋಕ್ಕೆ ಬರೋರು. ಯಾರೂ ಹಸ್ಬೆಂಡ್ಗಳ ಹತ್ರ ಡ್ರೈವಿಂಗ್ ಕಲಿಬೇಡಿ, ಹೈಪರ್ ಆಗಿಬಿಡ್ತಾರೆ, ಹೊಡಿಯೋಕ್ಕೆ ಬರ್ತಾರೆ. ಅಲ್ಲ ಪಾಪ ಟ್ರೈನರು ಎಷ್ಟು ನೀಟಾಗಿ ಕೂತ್ಕೊಂಡು ಸ್ಮೈಲ್ ಮಾಡ್ಕೊಂಡು ಹೇಳ್ಕೊಡ್ತಾರೆ. ಇವ್ರಿಗೆ ಪೇಷನ್ಸೇ ಇರಲ್ಲ. ಒಂಚೂರು ಮಿಸ್ಟೇಕ್ ಆದರೆ ಹೊಡಿಯೋಕ್ಕೆ ಬರ್ತಿದ್ರು. ಅದಕ್ಕೆ ನಾನು ಅವ್ರ ಹತ್ರನೂ ಪಾರ್ಕಿಂಗ್ ಕಲೀಲಿಲ್ಲ. ಸೊ ನಾನು ಪಾರ್ಕಿಂಗ್ ಕಲಿಯೋದೇ 2 ವರ್ಷ ಓಡಿಸಿದ್ದೀನಿ. ಶೇಮ್ ಆಗುತ್ತೆ, ಪ್ರೌಡ್ ಆಗುತ್ತೆ, ಎಲ್ಲ ಮಿಕ್ಸ್ ಫೀಲಿಂಗ್ ಆಗ್ತಾಯಿದೆ ನನಗೆ. ಅದಾದಮೇಲೂ ಲೈಸೆನ್ಸ್ ಬಂದಮೇಲೂ, ಕಾರ್ ಬಂದಮೇಲೂ ನನಗೆ ತುಂಬ ಭಯ ಇತ್ತು, ರೋಡ್ ಫಿಯರ್ ಇತ್ತು. ತುಂಬ ಅಂದರೆ ತುಂಬ ಭಯ ಇತ್ತು. ಫಸ್ಟು ನನ್ನ ಹಸ್ಬೆಂಡು ನನ್ನ ಜೊತೆನೇ ಒಂದು ಸ್ವಲ್ಪ ದಿನ ಡ್ರೈವ್ ಮಾಡಿದ್ರು. ಲೈಕ್ ನನ್ನ ಕೈಯಲ್ಲಿ ಕಾರ್ ಕೊಟ್ಟು ಅವ್ರ ಪಕ್ಕ ಕೂತ್ಕೊಂಡ್ರು. ನಿಧಾನಕ್ಕೂ ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ರೋಡು. ಅದಾದಮೇಲೆ ಮತ್ತೆ ಭಯ ಆಯಿತು, ಪಕ್ಕ ಅವರಿಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಶಿವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವ್ರು ಹೇಳಿದ್ರು, ನೀನು ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ ಅಂತ. ಅವ್ರು ನನ್ನ 1 ವಾರ ನನ್ನ ಆಫೀಸ್ವರೆಗೂ ಫಾಲೋ ಮಾಡಿಕೊಂಡು ನಾನು ಹೋಗೋವರೆಗೂ ನಿಧಾನಕ್ಕೆ ಬಂದರು. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. 1 ವಾರ ಜೊತೆಗೆ ಟ್ರೈನಿಂಗ್ ಕೊಟ್ಟರು, 1 ವಾರ ನನಗೆ ಹಿಂದೆ ಬಂದು ನನಗೆ ಧೈರ್ಯ ಕೊಟ್ಕೊಂಡು ನನಗೆ ಟ್ರೈನಿಂಗ್ ಕೊಟ್ಟರು. ಅದಾದಮೇಲೆ ನನ್ನ ಕಾನ್ಫಿಡೆನ್ಸ್ ಬಂತು. ಆವಾಗ ಒಬ್ಬಳೇ ಆಫೀಸಿಗೆ ಕಾರ್ ತೊಗೊಂಡು ಆರಾಮಾಗಿ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ಕೂಲಾಗಿ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಪ್ರೌಡ್ ಆಫ್ ಮೈ ಹಸ್ಬೆಂಡ್. ಈ ಥರ ನನ್ನ ಪುಷ್ ಮಾಡಿ, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೋ ಅಂತ ಪುಷ್ ಮಾಡಿ ನನಗೆ ಕೊಡಿಸಿ
ಈ ವಿಷಯದಲ್ಲಿ ನನ್ನ ಇಂಡಿಪೆಂಡೆಂಟ್ ಮಾಡಿ ನಾನು ಒಬ್ಬಳೇ ಹೋಗಿ ಬರೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಇನ್ನೊಂದು ನನಗೆ ಖುಷಿಯಾಗಿದ್ದ ವಿಷಯ ಏನಂದರೆ, ನಮ್ಮ ಆಫೀಸಲ್ಲಿ ನಾನು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಾದ್ಮೇಲೆ ನನ್ನ ನೋಡಿ ತುಂಬ ಜನ ಡ್ರೈವಿಂಗ್ ಲೈಸೆನ್ಸ್ ನಾನು ತೊಗೋತೀನಿ, ನಾನು ಹೋಗ್ತೀನಿ ಅಂದ್ಕೊಂಡು ಸೇರಿಕೊಂಡ್ರು, ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೊಂದು ನನಗೆ ಖುಷಿ ಇದೆ. ಓಕೆ, ನನ್ನ ನೋಡಿನೂ ಒಂದು 2-3 ಜನ ಇನ್ಸ್ಪೈರ್ ಆಗಿ ಹೋಗಿದ್ರ ತೊಗೊಳಕ್ಕೆ ಅಂತ. ಸೊ ನನ್ನ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ಳೋ ಜರ್ನಿ ಆಗಿತ್ತು. ಆ್ಯಂಡ್ ಹೇಳಿದಾಗೆ ಇಟ್ ಈಸ್ ನಾಟ್ ಎ ಈಸಿ ಜರ್ನಿ. ತುಂಬ ಖರ್ಚಾಗುತ್ತೆ. 1-1.25 ಲಕ್ಷ ಅಷ್ಟು ಖರ್ಚಾಯಿತು. ಈ ಖರ್ಚಿಗೆ ನಾವು ಊರಲ್ಲಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೊಂಡು ಓಡಿಸ್ಬೋದು. ಬಟ್ ಎನಿವೇ, ಇದು ನನ್ನ ಸ್ಟೋರಿ ಆಗಿತ್ತು. ದಯವಿಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್.